everyone fine. ಏನು ಕೆಳಗೆ ಬಿದ್ದಿದ್ದಂತಹ ರೇಣುಕಾ ಸ್ವಾಮಿ ಏನಿದ್ದಾನೆ, ಯಾವಾಗ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಯಿತು, ತೀವ್ರವಾಗಿ ಹಲ್ಲೆ ಆದ ಬಳಿಕ ರೇಣುಕಾ ಸ್ವಾಮಿ ಕುಸಿದು ಬಿದ್ದಿದ್ದ ಕೆಳಗೆ. ಫೋಟೋದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅಂಗಾತವಾಗಿ ಬಿದ್ದಿದ್ದಂತಹ ರೇಣುಕಾ ಸ್ವಾಮಿ ಏನಿದ್ದಾನೆ, ಆ ರೇಣುಕಾ ಸ್ವಾಮಿಯನ್ನ A3 ಆರೋಪಿ, A4 ಆರೋಪಿ, A5 ಆರೋಪಿ 3 ಜನ ಹಿಡಿದು ಮೇಲೆಬ್ಬಿಸ್ತಾರೆ. ಒಂದು ಮರದ ಕೊಂಬೆಯನ್ನ ತೆಗೆದುಕೊಂಡು ರೇಣುಕಾ ಸ್ವಾಮಿ ಬೆನ್ನಿಗೆ ಹಲ್ಲೆ ಕೂಡ ಮಾಡಿದ್ರು. ನೈಲಾನ್ ಹಗ್ಗದಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ. ರೇಣುಕಾ ಸ್ವಾಮಿ ತಲೆಯನ್ನ ಗೂಡ್ಸ್ ವಾಹನಕ್ಕೂ ಕೂಡ ಗುದ್ದಿದ್ದಾರೆ. ಅಲ್ಲೇ ಒಂದು ಗೂಡ್ಸ್ ವಾಹನ ನಿಂತಿತ್ತಲ್ವಾ, ಆ ಗೂಡ್ಸ್ ವಾಹನಕ್ಕೆ ತಲೆ ತಗೊಂಡು ಆ ತಲೆಯನ್ನ ಅಪ್ಪಳಿಸಿ ಗುದ್ದಿದ್ದಾರೆ. A5 ಆರೋಪಿ ನಂದೀಶ್ ಅಶೋಕ್ ಲೇಲ್ಯಾಂಡ್ ವಾಹನಕ್ಕೆ ಗುದ್ದಿಸಿದ್ದಾರೆ. A5 ಆರೋಪಿ ನಂದೀಶ್ ಏನಿದ್ರು ಅವರು ಅಶೋಕ್ ಲೇಲ್ಯಾಂಡ್ ವಾಹನ ಏನಿತ್ತು ಗಾಡಿ, ಆ ಒಂದು ಗೂಡ್ಸ್ ವಾಹನಕ್ಕೆ ತಲೆ ಗುದ್ದಿಸಿದ್ದಾರೆ. ಇದರಿಂದ ರೇಣುಕಾ ಸ್ವಾಮಿ ತಲೆಯಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಯಿತು. A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡಾಳಿಗೆ ನೀನವರಿಗೆ ಬುದ್ಧಿ ಕಲಿಸುವಂತ ಕೂಡ ಹೇಳಿದ್ನಂತೆ. ನೀವು ಅವ್ರಿಗೆ ಬುದ್ಧಿ ಕಲಿಸಿ ಅಂತ ಅವರು ಕೂಡ ಹೇಳಿದ್ರಂತೆ. ದರ್ಶನ್ ಕೂಡ ಹೇಳಿದ್ರು. A2 ಆರೋಪಿಯಾಗಿದ್ದ ದರ್ಶನ್ A1 ಆರೋಪಿ ಪವಿತ್ರ ಗೌಡಾಳಿಗೆ ನೀನು ಅವನಿಗೆ ಬುದ್ಧಿ ಕಲಿಸು, ಈ ರೀತಿ ಮೆಸೇಜ್ ಮಾಡ್ತಾನೆ ಅವನು. ಆಯಿತು, ನೀನು ಬುದ್ಧಿ ಕಲಿಸು ಅಂದಾಗ ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ. ನಿನ್ನ ಕೋಪ ಕಡಿಮೆ ಮಾಡ್ಕೋ ಅಂತ ಪವಿತ್ರ ಗೌಡಗೆ ದರ್ಶನ್ ಹೇಳಿದ್ರಂತೆ. ಇದೆಲ್ಲವೂ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಏನೇನೆಲ್ಲ ತೆಗೆದುಕೊಂಡು ಹೊಡೆದಿದ್ರು ಅದೆಲ್ಲವೂ ಕೂಡ ಸಿಕ್ಕಿದೆ. ನೈಲಾನ್ ಹಗ್ಗ, ಕಟ್ಟಿಗೆ, ಒಂದು ಮರದ ತುಂಡು, ಸ್ಟಿಕ್ಕು, ಇದೆಲ್ಲವೂ ಕೂಡ, ಲಾಠಿ ಏನಿತ್ತು ಅದು ಕೂಡ ಸಿಕ್ಕಿದೆ. ರೇಣುಕಾ ಸ್ವಾಮಿ ತಲೆಯನ್ನು ಒಂದು ಗೂಡ್ಸ್ ವಾಹನಕ್ಕೆ ಏನು ಗುದ್ದಿದ್ರು, ಅಪ್ಪಳಿಸಿ ಹೊಡೆದಿದ್ರು, ಅದು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ತಲೆಗೆ ತೀವ್ರತರವಾಗಿ ಗಾಯವಾಗುತ್ತೆ. ಇನ್ನು ಯಾವಾಗ ಗೂಡ್ಸ್ ವಾಹನಕ್ಕೆ ತಲೆಯನ್ನು ಅಪ್ಪಳಿಸಿ ಹೊಡೆದ್ರು ತಲೆಯಿಂದ ರಕ್ತ ಚಿಮ್ಮಿ ಬರುತ್ತೆ. ಇದೇ ಒಂದು ಕಾರಣ ರೇಣುಕಾ ಸ್ವಾಮಿ ಸಾವಾಗೋದಕ್ಕೆ ಕಾರಣ ಆಯಿತು. ಇನ್ನು ಅಲ್ಲೇ ಇದ್ದಂತಹ ಒಂದು ನೈಲಾನ್ ಹಗ್ಗ, ಆ ನೈಲಾನ್ ಹಗ್ಗದಿಂದಲೂ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಒಂದು ಮರದ ಕೊಂಬೆ ಸಿಕ್ತಂತೆ, ಆ ಮರದ ಕೊಂಬೆ ತಗೊಂಡು ಬಟ್ಟೆ ಬಿಚ್ಚಿ ಹೀನಾಮಾನವಾಗಿ ಹೊಡೆದಿದ್ದಾರೆ. ಅಮಾನವೀಯವಾಗಿ, ಅಮಾನುಷ ರೀತಿಯಲ್ಲಿ, ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇನ್ನು ಸ್ಥಳದಲ್ಲೇ ಇದ್ದಂತಹ ಒಂದು ಕಟ್ಟಿಗೆ, ಆ ಮರದ ಕೊಂಬೆ ಕೂಡ ಸಿಕ್ತು. ಮರದ ಕೊಂಬೆಯನ್ನು ತಗೊಂಡು ಅದರಿಂದಲೂ ಕೂಡ ರೇಣುಕಾ ಸ್ವಾಮಿ ಬೆನ್ನಿನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಂದು ನೈಲಾನ್ ಹಗ್ಗ, ಅದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೈಲಾನ್ ಹಗ್ಗದಿಂದಲೂ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ತಲೆಯನ್ನು ಗೂಡ್ಸ್ ವಾಹನಕ್ಕೆ, ಅಶೋಕ್ ಲೇಲ್ಯಾಂಡ್ ಅನ್ನುವಂತಹ ಒಂದು ಗೂಡ್ಸ್ ವಾಹನಕ್ಕೆ ಗುದ್ದಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಅನ್ನುವಂತಹ ಏನು ಗೂಡ್ಸ್ ವಾಹನ ಇತ್ತು ಅದಕ್ಕೆ ತಲೆಯನ್ನು ಅಪ್ಪಳಿಸಿ ಹೊಡೆದಿದ್ದೆ ರೇಣುಕಾ ಸ್ವಾಮಿ ಸಾವಿಗೆ ಪ್ರಮುಖ ಕಾರಣ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. A5 ಆರೋಪಿ ನಂದೀಶ್ ಅನ್ನುವಂತಹ ಆರೋಪಿ ಏನಿದ್ದಾನೆ, ಆತ ಗೂಡ್ಸ್ ವಾಹನಕ್ಕೆ ತಲೆಯನ್ನು ಅಪ್ಪಳಿಸಿ ಹೊಡೆದಿದ್ದ. ಇದರಿಂದಾಗಿ ರೇಣುಕಾ ಸ್ವಾಮಿ ತಲೆಯಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗತ್ತೆ. A2 ಆರೋಪಿಯಾಗಿದ್ದ ದರ್ಶನ್, A1 ಆರೋಪಿ ಪವಿತ್ರ ಗೌಡಾಳಿಗೆ ನೀನು ಕೂಡ ಹೊಡಿ, ನೀನು ಅವನಿಗೆ ಬುದ್ಧಿ ಕಲಿಸ್ಬಿಡುವಂತ ದರ್ಶನ್ ಅವ್ರು ಹೇಳ್ತಾರೆ. ನಿನ್ನ ಕೋಪ ಏನಿದೆ ಅದನ್ನು ಕೂಡ ಕಡಿಮೆ ಮಾಡ್ಕೋ ಅಂತ ಪವಿತ್ರ ಗೌಡಗೆ ದರ್ಶನ್ ಹೇಳಿದ್ರಂತೆ.